ಕೇಳುವುದು ಒಳ್ಳೆಯದು, ತಪ್ಪು ಅಂತ ನಾನು ಹೇಳಲ್ಲ. ಜನರನ್ನು ಕೇಳೋದು, ಯಾಕಂದ್ರೆ ನಮ್ಮ ಜನರು ಕೇಳೋದಿದ್ರೆ ಕೊಡಲ್ಲ. ಅವರು ಕೊಡೋದಿದ್ದರೆ ಏನಾಗುತ್ತೆ, ಅವರು ಉದ್ಧಾರ ಆಗಲ್ಲ. ಆ್ಯಕ್ಚುಲಿ ಕೊಡೋದು ಅವರ ಉದ್ಧಾರಕ್ಕೋಸ್ಕರ, ಅವರು ಏನು ಉದ್ಧಾರ ಮಾಡಲಿಕ್ಕೆಲ್ಲ ಕೊಡೋದು. ಅವರು ಉದ್ಧಾರ ಆಗಲಿಕ್ಕೆ ಅವರು ಕೊಡೋದು. ಕೊಡಿರಿ, ಆಗ ನಿಮಗೂ ಕೊಡಲ್ಪಡ್ತದೆ. ಕೊಡೋದು ಒಬ್ಬನ ಧರ್ಮ. ಅದಕ್ಕೆ ನಾವೆಲ್ಲ ಅವರನ್ನು ಮೋಟಿವೇಟ್ ಮಾಡಬೇಕು ಕೊಡಲಿಕ್ಕೆ. ಇಲ್ಲಾಂದ್ರೆ ಕೊಡಲ್ಲ. ಬಂಗಾರ ಅಲ್ಲೇ ಇರುತ್ತೆ. ಹಾಡ್ತಾರೆ, ನನ್ನ ಚಿನ್ನ ಬೆಳ್ಳಿ ತಗೋ ದೇವರೇ ನಿನ್ನ ಸೇವೆಗೆ ಅಂತ ಹೇಳ್ತಾರೆ, ಕೊಡಲ್ಲ. ಬಟ್ ಮೋಟಿವೇಟ್ ಮಾಡ್ತಾರೆ ಕೆಲವರು. ಕೊಡಿ, ದೇವರಿಗೆ ಕೊಡ್ರಿ, ನಿಮಗೆ ಉದ್ಧಾರ ಆಗುತ್ತೆ ಅಂತಾರೆ. ಕೆಲವರು ಕೊಡ್ತಾರೆ, ಕೆಲವರು ಕೊಡಲ್ಲ. ಓಕೆ, ಅವರಿಗೆ ಬಿಟ್ಟಿದ್ದು. ಬಟ್ ಒಂದು ಸಂಗತಿ ನೀವು ತಿಳ್ಕೊಳ್ರಿ, ನಿಮ್ಮ ಆಸ್ತಿ ಯೇಸುನಲ್ಲಿದೆ. ಪವಿತ್ರ ಆತ್ಮನು ಸಾಕ್ಷಿದಾರನು. ಹೋಗಿರಿ, ಚೆಕ್ ಲೀಫ್ ಅಂದರೆ ಫೇತ್, ಆ ಫೇತನ್ನು ತಗೊಂಡು ಹೋಗಿರಿ ದೇವರ ಹತ್ರ. ಫೇತ್ ಬಂದದ್ದು ಯಾವುದರಿಂದ? ನಿನ್ನ ಆಸ್ತಿ ಯೇಸುನಲ್ಲಿ ಇದೆ ಎಂಬ ನಾಲೆಜಿಂದ ನಿನಗೆ ಆ ಫೇತ್ ಬಂದೆ. ಈಗ ಹೋಗಿ ಕೇಳು, ಸ್ವಾಮಿ ನನ್ನ ಆಸ್ತಿಯಲ್ಲಿ ನನಗಿಷ್ಟು ಅವಶ್ಯ ಇದೆ, ಕೊಡು ಅಂತ ಕೇಳ್ರಿ. ಖಂಡಿತ ನಿಮಗೆ ಸಿಗುತ್ತೆ. ನಾನು 50 ವರ್ಷ ಈ ರೀತಿ ಜೀವಿಸಿದೆ ನಂಬಿಕೆಯಲ್ಲಿ. ಯಾರ ಮನುಷ್ಯನ ಹತ್ರ ಹೋಗಿಲ್ಲ ಅಂದರೆ ಹೆಗ್ಗಳಿಕೆಲ್ಲ ಅದು. ಇದಕ್ಕೆ ಕಾರಣ ದೇವರೇ. ಆತನ ಇಟ್ಬಿಟ್ಟಿದ್ದಾನೆ ಆಸ್ತಿ. ಆ ಆಸ್ತಿಯಲ್ಲಿ ಹೋಗಿ ಕೇಳ್ತೇನೆ ನಾನು, ನನ್ನ ಆಸ್ತಿಯಲ್ಲಿ ಕೊಡು. ನನಗೆ ಪರ್ಸನಲ್ ನೀಡಿದ್ದಾಗ ನನ್ನ ಆಸ್ತಿಯಲ್ಲಿ ಕೇಳ್ತೇನೆ. ಸೇವೆ ಬೇಕಿದ್ದಾಗ ಸೇವೆಗೆ ಫಂಡ್ ಇಟ್ಟಿದೆಯಲ್ಲ ದೇವರೇ, ಅದರಲ್ಲಿ ಕೊಡು ಅಂತಾನೆ. ನನ್ನ ಪರ್ಸನಲ್ದು ನಾನು ಇದಕ್ಕೆ ಹಾಕಲ್ಲ. ಅದು ನಂದು, ನೀನು ಕೊಟ್ಟಿದ್ದು, ನನಗೆ ಕೊಟ್ಟಿದ್ದು, ಅದು ನಂದು. ಇದು ನಿನ್ನ ಸೇವೆದು, ನಿನ್ನ ಸೇವೆದು ನಿನ್ನದು, ನಿನ್ನ ಲೆಕ್ಕಾಚಾರ ನಿನ್ನದು, ನನ್ನ ಲೆಕ್ಕಾಚಾರ ನಂದು. ನಮ್ಮದೆಲ್ಲ ಭಾಳ ಇದೆ. ಒಂದೊಂದು ಸಲ ತಮಾಷೆ ಇರುತ್ತೆ, ಒಂದೊಂದು ಜಗಳನೇ ಆಗುತ್ತೆ ನಮಗೆ. ದೇವರೊಟ್ಟಿಗೆ ಜಗಳನೂ ಮಾಡೋದುಂಟು. ಬಟ್ ಏನು ಕೋಪ ಮಾಡ್ಕೊಳ್ಳಲ್ಲಪ್ಪ. ಎಂಥ ಒಳ್ಳೆ ದೇವರಾತನು, ಎಂಥ ಒಳ್ಳೆಯವರಂತ ನಾವು ಹಾಡ್ತೇವೆ. ಬಟ್ ಎಷ್ಟು ಒಳ್ಳೆಯವರಂತ ಅನುಭವ ಅಂತ ತಿಳ್ಕೊಳ್ಳೋದು ಎಷ್ಟು ಅದ್ಭುತ. ರಿಯಲಿ ಈಸ್ ಗುಡ್ ಗಾಡ್ ಆ್ಯಂಡ್ ಗುಡ್ ಹೆವನ್ಲಿ ಫಾದರ್, ವೆರಿ ಲವಿಂಗ್, kind and liberal giver. He will delight in giving. Delight in giving. ಓಕೆ, ಈ ಎಲ್ಲ ಆಸ್ತಿಗಳು ಯಾರಿಗಿಟ್ಟಿದ್ದು? ಪಾಪಿಗಳಾದ ನಮಗೋಸ್ಕರ ಈ ಆಸ್ತಿ ಇಟ್ಟಿದ್ದಾನೆ. ಇದೆಲ್ಲ ನಿಂದೆ. ಈಗ ಹೋಗು, ಇವತ್ತೇ ಪ್ರಾಕ್ಟೀಸ್ ಮಾಡು. ಹೋಗು, ಯಾರ ಹತ್ರ ನಿನ್ನ ಆಸ್ತಿ ಇದೆ? ಯೇಸುನಲ್ಲಿದೆ. ಇನ್ ಹಿಮ್, ಇನ್ ಕ್ರೈಸ್ಟ್ ವಿ obtained ಇನ್ಹೆರಿಟೆನ್ಸ್. ಸ್ವಾಸ್ಥ್ಯವನ್ನು ಪಡ್ಕೊಂಡಿದ್ದೇವೆ. ಅದು ನಮ್ಮದು ಸ್ವಾಸ್ಥ್ಯ. ಆಮೇಲೆ ಈಗ ನಾವು ನಂಬಿಕೆಯಿಂದ ಅದನ್ನು ಪಡೆದುಕೊಳ್ಳೋಣ. ಈಗ ಒಂದು ವಚನ ಹೇಳಿ ನಾನು ಮುಗಿಸ್ತೇನೆ. 1ನೇ ಪೇತ್ರನ ಪತ್ರಿಕೆ 1:2. ಹಿಸ್ ಡಿವೈನ್ ಪವರ್ ಹ್ಯಾಸ್ ಗಿವನ್ ಅನ್ ಟು ಅಸ್. 1ನೇ ಸಂಧಿ 3ನೇ ವಚನ. ಅಲ್ಲೇನು ಹೇಳ್ತಾನೆ? His divine power has given unto us all things pertain unto life and godliness through the knowledge of him who has called us to glory and virtue. Through the knowledge of God. Today let us give heed to know the Lord. ದೇವರನ್ನು ಅರಿಯುವುದಕ್ಕೆ ನಾವು ಹೆಚ್ಚಿನ ಸಮಯ ಕೊಡೋಣ, ಹೆಚ್ಚಿನ ಸಂದರ್ಭ ಕೊಡೋಣ, ದೇವರನ್ನು ಅರಿತುಕೊಳ್ಳೋಣ. ಯಾರು ದೇವರನ್ನು ಅರಿತುಕೊಳ್ತಾರೋ ಅವ್ರು ಏನಾಗ್ತಾರಂತೆ? ಬಟ್ ದ ಪೀಪಲ್ ಡು ನೋ ದರ್ ಗಾಡ್ ಶಾಲ್ ಬಿ ಸ್ಟ್ರಾಂಗ್ ಆ್ಯಂಡ್ ಡೂ ಎಕ್ಸ್ಪ್ಲಾಯ್ಟ್ಸ್. ಡ್ಯಾನಿಯಲ್ ಚಾಪ್ಟರ್ 11 ವರ್ಸ್ ಎಷ್ಟು? 31. ಅಲ್ಲೇನು ಹೇಳ್ತಾರೆ? ಬಟ್ ದ ಪೀಪಲ್ ಡು ನೋ ದರ್ ಗಾಡ್ shall be strong. You will become strong and do exploits through the knowledge of him who has called us to glory and virtue. We will going to receive all our needs. ದೇವರನ್ನು ಅರಿತುಕೊಳ್ಳ್ರಿ, ದೇವರ ಒಳ್ಳೆತನದ ಬಗ್ಗೆ ಅರಿತುಕೊಳ್ಳ್ರಿ, ದೇವರು ನಿಮಗಿಟ್ಟ ಆಸ್ತಿಯ ಬಗ್ಗೆ ಅರಿತುಕೊಳ್ಳ್ರಿ. ಅದು ಯಾರಲ್ಲಿ ಇದೆ ಎಂಬುದನ್ನು ಅರಿತುಕೊಳ್ಳ್ರಿ. ಅದಕ್ಕೆ ಸಾಕ್ಷಿದಾರನಾಗಿರುವ ಪವಿತ್ರಾತ್ಮನ ಅರಿತುಕೊಳ್ಳ್ರಿ. ಆ ಪವಿತ್ರಾತ್ಮನ ಎಷ್ಟು ಅದ್ಭುತವಾದ ವ್ಯಕ್ತಿ, ನಿಮ್ಮ ಸಹಾಯಕನಾಗಿ ನಿಮಗೆ ಯಾವಾಗಲೂ ಸಹಾಯ ಮಾಡಲಿಕ್ಕೆ ನಿಮ್ಮ ಜೊತೆಯಲ್ಲೇ ಇದ್ದಾನೆ. ಲೆಟ್ ಅಸ್ ರಿಸೀವ್ ದಿಸ್ ಕೈಂಡ್ ಆಫ್ ಫೇತ್. ಬೈ ಫೇತ್
The early church people possessed kingdoms. ರಾಜ್ಯವನ್ನು ಸ್ವಾಧೀನಪಡಿಸಿಕೊಂಡರು. 11ನೇ ಸಂಧಿ ಇಬ್ರಿಯರ ಗ್ರಂಥ 32ನೇ ವಚನ ಓದಿಕೊಂಡು ಬಂದಾಗ ಆದಿ ಕಾಲದ ವಿಶ್ವಾಸಿಗಳು ರಾಜ್ಯಗಳನ್ನು ಸ್ವಾಧೀನ ಮಾಡಿಕೊಂಡರು ಅಂತ ಬರೆದಿದೆ. ಇವತ್ತು ನೀನೊಂದು ಊರನ್ನು ಸ್ವಾಧೀನ ಮಾಡಿಕೊಂಡಿದೆಯಾ? ಪೂರ್ವದ ಕಾಲದ ಭಕ್ತರು ದೇವರೇ ಈ ದೇಶವನ್ನು ನನಗೆ ಕೊಡು ಅಂತ ಕೇಳಿಕೊಂಡ್ರು. ಇಡೀ ದೇಶಕ್ಕೆ ರಿವೈವಲ್ ತಂದರು. ಅಂಥವರಲ್ಲಿ ಮಹಾನ್ ವ್ಯಕ್ತಿಗಳಲ್ಲಿ ಒಬ್ಬರು ಜಾನ್ ವೆಸ್ಲಿ. ಜಾನ್ ವೆಸ್ಲಿ ಇಂಗ್ಲೆಂಡ್ ದೇಶವನ್ನು ನನಗೆ ಕೊಡು ಅಂತ ಕೇಳಿದರು. ಅವರ ಕಾಲದಲ್ಲಿ ಇಡೀ ಇಂಗ್ಲೆಂಡ್ ದೇಶ ದೇವರ ಕಡೆಗೆ ತಿರುಗಿಕೊಂಡಿತು. ಈಗ ಆ ದೇಶದ ಪರಿಸ್ಥಿತಿ ಏನಿದೆ ಗೊತ್ತಾ? 40% ನಾನ್ ರಿಲಿಜಿಯಸ್ ಪೀಪಲ್ ಅಂತೆ. ಜಾನ್ ವೆಸ್ಲಿ ಇಲ್ಲ, ಹೋಗ್ಬಿಟ್ರು ಅವ್ರ ಪಾಪ. ಅವರ ಬದಲಾಗಿ ಯಾರೂ ಬರಲಿಲ್ಲ ಆ ಭಾರ ಹೊರುವವರು. ಐ ಪ್ರೈಸ್ ಗಾಡ್, ಬ್ರದರ್ ದಿನಕರನ್ ವಾಸ್ ಎ ಮ್ಯಾನ್ ಆಫ್ ಗಾಡ್ ಹೂ ವಾಸ್ ಪ್ರೇಯಿಂಗ್ ಫಾರ್ ಅವರ್ ಕಂಟ್ರಿ. ಅವರ ನಂತರ ಯಾರೂ ಆ ಜವಾಬ್ದಾರಿ ತಗೊಂಡು ಆ ಸ್ಥಾನಕ್ಕೆ ಬರಲೇ ಇಲ್ಲ. ಮಿನಿಸ್ಟ್ರಿ ಕಂಟಿನ್ಯೂ ಆಗುತ್ತೆ, ಆದರೆ ಈ ನೇಷನ್, ಹಿ ವಾಸ್ ಎ ಬ್ಲೆಸ್ಸಿಂಗ್ ಟು ಅವರ್ ನೇಷನ್. ಹಿ ಈಸ್ ದ ಮ್ಯಾನ್ ಹೂ ವಾಸ್ ಪ್ರೇಯಿಂಗ್ ಆನೆಸ್ಟ್ಲಿ ವಿದೌಟ್ ಫೇಲ್. ಅಂಥ ಒಬ್ಬ ವ್ಯಕ್ತಿ ಆ ಸ್ಥಾನವನ್ನು ಫಿಲ್ ಮಾಡಲೇ ಇಲ್ಲ. ಎಂಥ ದೊಡ್ಡ ಲಾಸ್. ನಮ್ಮ ದೇಶ ನಂಬಿಕೆಯಿಂದ ನಾವು ಈ ದೇಶವನ್ನು ನಮಗೆ ಕೊಡು ಅಂತ ಕೇಳೋಣ. ಯಾವುದಕ್ಕೋಸ್ಕರ? ರಕ್ಷಣೆಗೆ ಹಾಕಿ. ಜಾನ್ ವೆಸ್ಲಿ ಪ್ರೇಯರ್ ಮಾಡಿದರು, ಇಡೀ ಇಂಗ್ಲೆಂಡ್ ದೇಶ ದೇವರ ಕಡೆ ತಿರುಕೊಂಡಿತು. ಹಿಸ್ಟ್ರಿ ಹೇಳ್ತದೆ ಕ್ರೈಮ್ ಎಂಬುದು ಇರಲೇ ಇಲ್ಲ ಅಂತೆ ಅವರ ಕಾಲದಲ್ಲಿ. ಕೋರ್ಟುಗಳಿಗೆ ಬೀಗ ಬಿತ್ತಂತೆ, ವ್ಯಾಜ್ಯ ತಗೊಂಡು ಬರುವವರೇ ಇರಲಿಲ್ಲ. ಯಾಕಂದರೆ ಇಡೀ ದೇಶದ ಜನರು ದೇವರ ಕಡೆಗೆ ತಿರುಕೊಂಡು. ಹೋಗಲಿ, ನೀನು ವಾಸ ಮಾಡುವ ನಿನ್ನ ಒಂದು ತಾಲೂಕನ್ನಾದರೂ ಕೇಳ್ಕೊಂಡಿದ್ಯಾ? ನಿನ್ನ ಹಳ್ಳಿಯನ್ನಾದರೂ ಕೇಳ್ಕೊಂಡಿದ್ಯಾ? ದೇವರ ಈ ಹಳ್ಳಿ ನನಗೆ ಕೊಡು ಅಂತ ಕೇಳಿದ್ಯಾ? ಈ ಒಂದು ಊರು ನನಗೆ ಕೊಡು ಅಂತ ಕೇಳಿದ್ಯಾ? ಏನೇನೋ ಕೇಳ್ಕೊಂಡಿರ್ಬೋದು. ನಾವು ಜಾಸ್ತಿ ಕೇಳಿದ್ರು ದುಡ್ಡು ಕೊಡು, ಆಸ್ತಿ ಕೊಡು, ಸಂಪತ್ತು ಕೊಡು, ಇದು ಜಾಸ್ತಿ ಕೇಳ್ತೇವೆ. ಆದರೆ ಪೆರಿಶಿಂಗ್ ಸೋಲ್ಸ್ ಬಗ್ಗೆ ನಮಗೆ ಚಿಂತನೆ ಇಲ್ಲ. ಮೊದಲು ದೇವರ ರಾಜ್ಯ ರೀ, ಆಮೇಲೆ ಉಳಿದವುಗಳೆಲ್ಲ ನಿಮಗೆ ಕೊಡಲ್ಪಡ್ತದೆ. ಅನ್ನ, ವಸ್ತ್ರ ಮೊದಲು ಅದೆಲ್ಲ ಕೊಡಲ್ಪಡ್ತದೆ. ಮೊದಲು ದೇವರ ರಾಜ್ಯಕ್ಕಾಗಿ ಬೇಡಿಕೊಳ್ಳೋಣ. ಲೆಟ್ ಅಸ್ ವಿನ್ ಎ ಪ್ಲೇಸ್ ವೇರ್ ವಿ ಆರ್ ರಿಸೈಡಿಂಗ್. ಅದನ್ನು ಮೊದಲು ಗೆದ್ದುಕೊಳ್ಳೋಣ ದೇವರಿಗಾಗಿ. ಪಾಪದಿಂದ ಬಿಡುಗಡೆಗೆ ನಡೆಸೋಣ, ದೇವರ ಕಡೆಗೆ ನಡೆಸೋಣ, ಆಶೀರ್ವಾದ ಕಡೆಗೆ ನಡೆಸೋಣ, ಶಾಪದಿಂದ ಆಶೀರ್ವಾದ ಕಡೆಗೆ ನಡೆಸೋಣ. ಅದು ಭಾಳ ಮುಖ್ಯವಾದ್ದು. ಪ್ರಾರ್ಥನೆ ಮಾಡೋಣ. ಅದನ್ನ ಇವತ್ತು ನಿಮಗೋಸ್ಕರ ಆಸ್ತಿ ಇದೆ. ನೀವು ಯಾರೂ ಬಡವರಲ್ಲ, ದರಿದ್ರಲ್ಲ. ನಿಮ್ಮ ತಂದೆ ನಿಮಗೋಸ್ಕರ ಆಸ್ತಿಯನ್ನು ಇಟ್ಟಿದ್ದಾನೆ, ಯೇಸುನಲ್ಲಿ ಇಟ್ಟುಬಿಟ್ಟಿದ್ದಾನೆ. ಅದು ನಿನ್ನದೇ. ನೀನು ಎನಿ ಟೈಮ್ ಯು ಕ್ಯಾನ್ ಕಮ್, ಈವನ್ ಮಿಡ್ ನೈಟ್ ಅವರ್ ಯು ಕ್ಯಾನ್ ಕಮ್ ಆ್ಯಂಡ್ ಆಸ್ಕ್ ದ ಲಾರ್ಡ್, ಹಿ ವಿಲ್ ಗಿವ್ ಯು. ಈ ಬ್ಯಾಂಕ್ 24 ಗಂಟೆ ಓಪನ್. ಪರಲೋಕ ಬ್ಯಾಂಕ್ ಇದೆಲ್ಲ 24 ಗಂಟೆ ಓಪನ್. ಸಮಾಧಿಯಲ್ಲಿ ಕೂಡ ಓಪನ್ ಅದು. ನಾನು ಖಂಡಿತವಾಗಿ ಹೇಳ್ತೇನೆ, ಸಮಾಧಿಯಲ್ಲಿ ನನಗೆ ಆಫರಿಂಗ್ ಬರ್ತಾಯಿತ್ತು. ಯಾರೋ ಸಮಾಧಿಯಲ್ಲಿ ಕೊಡ್ತಾರಾ? ಅಲ್ಲಿನೂ ಕೊಡ್ತಾಯಿದ್ರು ನನಗೆ ನೀಡಿದ್ದಾಗ. ಸುಮ್ಮನೆ ನಾನು ಕೇಳಲ್ಲ. ಎಷ್ಟೋ ಸಾರಿ ಸಮಾಧಿಯಲ್ಲಿ ನಾನು ಆಫರಿಂಗ್ ಪಡೆದಿದ್ದೇನೆ ನೀಡಿದ್ದಾಗ. ಯಾಕೆ ಹಿಂದೆ ಹೋಗ್ಲಿಕ್ಕೆ ದುಡ್ಡಿಲ್ಲ, ಪೆಟ್ರೋಲ್ ಹಾಕ್ಲಿಕ್ಕೆ ಕೇಳ್ತಾ ಇದ್ದೆ. ಸಮಾಧಿ ಹೋದಾಗ ಅಲ್ಲಿ ದುಡ್ಡು ಬರ್ತಾಯಿತ್ತು ನನಗೆ. ಮದುವೆಯಲ್ಲಿ ಬರ್ತಾಯಿತ್ತು. ಎಲ್ಲ ಸಮಯದಲ್ಲಿ ನನಗೆ ಹಣ ಬರ್ತಾಯಿತ್ತು. ನಾನು ನೀಡಿದ್ದಾಗ ನಾನು ಕೇಳ್ತೇನೆ. ಈಗಂತೂ ನನ್ನ ಪ್ರೇಯರ್ ಭಾಳ ಚೇಂಜ್ ಆಗಿದೆ. ನನ್ನ ಆಸ್ತಿ ಇದೆ ಅಂತ ನನಗೆ ಗೊತ್ತಾಗ್ಬಿಟ್ಟಿದೆ. ಈಗ ಭಾಳ ಧೈರ್ಯವಾಗಿ ಕೇಳ್ತೇನೆ. ಮೊದಲು ಸ್ವಲ್ಪ ಭಯವಾಗಿ ಕೇಳ್ತಾ ಇದ್ದೆ. ಈಗ ಏನು ಭಯಗೆ ಏನಿಲ್ಲ. ಯೇಸು ಹತ್ರ ಹೋಗ್ತೇನೆ, ಕೇಳ್ತೇನೆ, ನನ್ನ ಆಸ್ತಿಯಿಂದ ಸ್ವಲ್ಪ ಕೊಡಿ ಸ್ವಾಮಿ, ನನಗೆ ಬೇಕು ಅಂತ ಕೇಳ್ತೇನೆ. ಖಂಡಿತ ಬರ್ತಾರೆ. ನೀವು ಪ್ರಾಕ್ಟೀಸ್ ಮಾಡಿ ಹೋಗಿ. ಈ ಮಾತು ಇಟ್ಕೊಂಡು, ಆ ವಚನ ಇಟ್ಕೊಳ್ಳಿ, ಬೆರಳಿಟ್ಟು ಪ್ರಾರ್ಥನೆ ಮಾಡಿ. ನಾನು ಇವತ್ತು ಕನ್ಫೆಸ್ ಮಾಡ್ತೇನೆ, ದೇವರೇ ನನ್ನ ಆಸ್ತಿಯಿಂದ ನನಗೆ ನೀನು ಕೊಟ್ಟೇ ಕೊಡ್ತಿ. ಆದರೆ ದೇವರು ನಮಗಿಟ್ಟ ಆಸ್ತಿ ಸ್ವಲ್ಪ ಅಲ್ಲ. ಐಶ್ವರ್ಯ ಅಂತ ಎಷ್ಟು ಇಡ್ತಾನೆ? ಸ್ವಲ್ಪ ಇಡ್ತಾನ? ನಮ್ಮ ದೇವರ ಐಶ್ವರ್ಯ ಅಂತಾನೆ. ಭೂಮಿ ಯಾರ್ದು? ಭೂಮಿ ಅದರಲ್ಲಿ ಸಮಸ್ತವು ಯೆಹೋವನದೇ. ಆದ್ದರಿಂದ ಆತ ನಮಗೆ ದೊಡ್ಡ ಆಸ್ತಿ ಇಟ್ಟಿದ್ದಾನೆ. ಯು ಕ್ಯಾನ್ ಆಸ್ಕ್ ಗ್ರೇಟ್ ಥಿಂಗ್ಸ್ ಫ್ರಮ್ ಗಾಡ್. ಬಟ್ ನಿಮಗೆ ನೀಡಿರ್ಬೇಕು. ಸುಮ್ಮನೆ ಪರೀಕ್ಷೆ ಮಾಡಲಿಕ್ಕೆ ಕೇಳಬೇಡಿ. ನೀವೊಂದು ಮನೆ ಕಟ್ತೀರಾ, ಒಳ್ಳೆಯದು, ಕಟ್ಕೊಳ್ಳಿ, ದುಡ್ಡು ಕೊಡ್ತಾನೆ. ನಿಮ್ಮ ಆಸ್ತಿಯಿಂದಲೇ ಕೊಡ್ತಾನೆ. ನೀವೊಂದು ಜಾಗ ತಗೊಳ್ಬೇಕಾ? ತಗೊಳ್ಳಿ, ಪರವಾಗಿಲ್ಲ, ಅದಕ್ಕೆ ದುಡ್ಡು ಕೊಡ್ತಾನೆ. ನಿಮ್ಮ ಆಸ್ತಿಯಿಂದಲೇ, ನಿಮ್ಮದು ಇದೆ ಅಲ್ಲಿ. ನೀನು ಕೇಳಿಕೊಂಡಿಲ್ಲ ಅಂದರೆ ಅದು ಅಲ್ಲೇ ನಾಶ ಆಗುತ್ತೆ, ವೇಸ್ಟ್ ಆಗಿ ಹೋಗ್ಬಿಡುತ್ತೆ. ನೀನು ಎಲ್ಲ ಇದ್ದು ಭಿಕ್ಷುಕನ ಥರ ಇರ್ತೀಯ.
ಎಲ್ಲ ಇದೆ ನಿನಗೆ, ನಾಲೆಜ್ ಎಲ್ಲ ಇದೆ ಅಂತ, ಅದರಿಂದ ನೀನು ಏನಿಲ್ಲದವನಾಗಿರ್ತಿ. ಇವತ್ತು ನೀವು ಸಾಲಗಾರರಾಗಿದ್ದೀರಾ, ನಾನು ನಿಮಗೆ ಖಂಡಿತವಾಗಿ ಹೇಳ್ತೇನೆ, ದೇವರ ಮಕ್ಕಳು ಯಾರು ಸಾಲಗಾರರಾಗಲ್ಲ. ನಿಮ್ಮ ಸಾಲವನ್ನು ಯಾರು ತೀರಿಸ್ತಾರೆ? ದೇವರು ತೀರಿಸ್ತಾರೆ. ಹೋಗಿ ಯೇಸುವನ್ನು ಕೇಳ್ರಿ, ನಾನು ಸಾಲ ಮಾಡಿದ್ದೇನೆ ದೇವರೇ, ನಾನು ಇಷ್ಟು ದುಡ್ಡು ಕಟ್ಟಬೇಕು. ನಾನು ಭಾಳ ಸಾರಿ ಮಾಡಿದ್ದೇನೆ. ಸಾಮಾನ್ಯವಾಗಿ ಸಾಲ ಮಾಡಲ್ಲ ನಾನು. ಒಂದು ವೇಳೆ ಸಾಲ ಬಂದರೆ ನಾನು ಹೋಗ್ಬಿಡ್ತೇನೆ ಯೇಸು ಹತ್ರ. ಈ ಜನವರಿಯಲ್ಲಿ ನಾನು 1,90,000 ರೂಪಾಯಿ ಕೊಡಲಿಕ್ಕಿತ್ತು. ಆಗ ನಾನು ಹೋದೆ, ದೇವರೇ, ನಾನು ಹೊಸ ವರ್ಷಕ್ಕೆ ಸಾಲದಿಂದ ಸಾಲಗಾರನೆಂಬ ಹೆಸರಿಂದ ಕಾಲಿಡಲ್ಲ, ಅದನ್ನ ನನಗಿಷ್ಟು ದುಡ್ಡು ಬೇಕು, ಅದನ್ನು ನೀನು ಕೊಡ್ತೀಯ ಅಂತ ನಾನು ನಂಬ್ತೇನೆ, ನನ್ನ ಆಸ್ತಿಯಿಂದಲೇ ಕೊಡು ಅಂತ ಕೇಳಿದ್ದೆ. ನೀವು ನಂಬಿ ಬಿಟ್ಟರೆ ಬಿಡಿ, ಇನ್ನೂ ಹೊಸ ವರ್ಷ ಪ್ರಾರಂಭ ಆಗಿಲ್ಲ, 3 days ಮೊದಲೇ ಎಲ್ಲ ಸಾಲ ಕಟ್ಬಿಟ್ಟೆ. 1 ರೂಪಾಯಿ ಸಾಲದಿಂದ ಹೊಸ ವರ್ಷ ಕಾಲಿಟ್ಟಿಲ್ಲ. ಇವತ್ತು 1 ರೂಪಾಯಿ ಸಾಲ ಇಲ್ಲ. ನಮ್ಮದು ದೊಡ್ಡ ಪ್ರಾಜೆಕ್ಟ್ ಇದೆ, ಆದರೆ 5 ಪೈಸೆ ಸಾಲ ಇಲ್ಲ. ನಿಮ್ಮನ್ನು ಎನ್ಕರೇಜ್ ಮಾಡಲಿಕ್ಕೆ ಹೇಳ್ತಾ ಇದ್ದೇನೆ. ಸಾಲಗಾರರು ಇದ್ದೀರಾ, ಹೆದರಬೇಡ್ರಿ, ನಿಮ್ಮ ತಂದೆ ತೀರಿಸ್ತಾನೆ. ನಿಮಗೊಬ್ಬ ತಂದೆ ಇದ್ದಾನೆ, ಪ್ರೀತಿಯ ತಂದೆ. ಆತನ ಹೆಸರಿನಲ್ಲಿ ನಿಮ್ಮ ದುಡ್ಡಿಟ್ಟಿದ್ದಾನೆ, ನಿಮ್ಮ ಸಂಪತ್ತಿಟ್ಟಿದ್ದಾನೆ. ಹೋಗಿರಿ, ಧೈರ್ಯವಾಗಿ ಕೇಳ್ರಿ. ಅದನ್ನ ಪೌಲನು ಹೇಳಿದ ಒಂದು ಮಾತು ನೆನಪು ತಂದುಕೊಳ್ಳೋಣ. ಯಾವ ಸಂಬಂಧವಾಗಿ ಚಿಂತೆ ಮಾಡಬೇಡ್ರಿ, ನಿಮಗೆ ಬೇಕಾದವುಗಳನ್ನು ತಿಳಿಯಪಡಿಸಿರಿ. ಮೇಕ್ ಹಿಮ್ ಟು ನೋ ಯುವರ್ ನೀಡ್ಸ್ ಟುಡೇ. ನನಗಿಷ್ಟು ಸಾಲ ಇದೆ, ನಾನು ಇಷ್ಟು ಸಾಲ ಕೊಡಬೇಕು. ಯಾರ ಹತ್ರ ಬಯಸ್ಕೊಳ್ಬೇಡ್ರಿ. ದೇವರ ಮಕ್ಕಳು ಯಾರಿಗೂ ತಲೆ ಬಾಗಲ್ಲ. ಸಾಲ ಮಾಡುವವನು ಏನು ಮಾಡ್ತಾನೆ? ಸಾಲ ಕೊಟ್ಟವನಿಗೆ ತಲೆ ಬಾಗ್ತಾನಲ್ಲ. ಇವತ್ತು ನಿನ್ನ ತಲೆ ಬಾಗಬೇಡ, ತಲೆ ಎತ್ತಿ ನಡೆಯುವಂತೆ ಮಾಡುವವನು ದೇವರು. ದಾವೀದನು ಇದನ್ನು ಕುರಿತು ಹೇಳ್ತಾನೆ, ಹೀ ಈಸ್ ಮೈ ಗ್ಲೋರಿ ಆ್ಯಂಡ್ ದ ಲಿಫ್ಟರ್ ಆಫ್ ಮೈ ಹೆಡ್ ಅಂತ ಹೇಳ್ತಾನೆ. My glory and the lifter of my head, my glory and the lifter of my head. But thou, O Lord, art a shield for me, my glory and the lifter of my head. I cried unto the Lord with my voice. I cried unto the Lord with my voice. He heard me out of his holy hill. My glory and the lifter of my head. He is your glory and he is your lifter of your head. ಹೆದರಬೇಡ್ರಿ. ಯಾರ್ಯಾರು ಸಾಲಗಾರರಾಗಿದ್ದೀರೋ ನಿಮ್ಮ ಕೈಗಳ ಮೇಲೆತ್ತಿ ಒಂದು ಕ್ಷಣ ಪ್ರಾರ್ಥನೆ ಮಾಡ್ರಿ. ಈ ವರ್ಷದಲ್ಲಿ ನಿಮ್ಮೆಲ್ಲ ಸಾಲ ತೀರುತ್ತೆ. ಯಾರು ತೀರಿಸುವರು? ನಿನ್ನ ಎಬಿಲಿಟಿ ಅಲ್ಲ, ನಿನ್ನ ಸೋರ್ಸ್ ಆಫ್ ಇನ್ಕಮ್ ಅಲ್ಲ, ನಿನ್ನ ತಂದೆ. ನನ್ನ ತಂದೆ ತೀರಿಸುವನು, ನಾವಾತನ ಸ್ವಂತವಲ್ಲವೋ. ನಮ್ಮ ತಂದೆ ತೀರಿಸುವನು, ನಾವಾತನ ಸ್ವಂತವಲ್ಲವೋ. ನಾವಾತನ ಸ್ವಂತ, ಆತನ ಮಕ್ಕಳು. ನಮ್ಮ ಸಾಲ ದೇವರು ತೀರಿಸ್ತಾನೆ. ನಾನು ತಿರುಗಿ ಹೇಳ್ತೇನೆ, ಇಟ್ ಇಸ್ ಅ ಇನ್ಸ್ಪಿರೇಷನ್ ಫ್ರಮ್ ದ ಹೋಲಿ ಸ್ಪಿರಿಟ್. ಐ ಟೆಲ್ ಯು ದ ಟ್ರೂತ್. ನಿಮಗೇನಾದ್ರು ಸಾಲ ಇದ್ರೆ ಚಿಂತೆ ಬಿಡಿ, ಇವತ್ತಿನಿಂದ ಬಿಟ್ಬಿಡಿ ಚಿಂತೆ. ನಿಮ್ಮ ಆಸ್ತಿ ಇದೆ, ಯೇಸುನಲ್ಲಿದೆ. ಹೋಗಿ ಕೇಳ್ರಿ, ಹಕ್ಕಿನಲ್ಲಿ ಕೇಳ್ರಿ. ತಂದೆ ಇಟ್ಟಿದ್ದಾನೆ ನಿಮಗೆ ಆಸ್ತಿ, ನೀವು ಆತನ ಸ್ವಂತ, ಅದರಿಂದ ನಿಮ್ಮದೇ ಅದು. ಕೇಳ್ಕೊಳ್ರಿ. ಮೇಕ್ ಹಿಮ್ ಟು ನೋ ಯುವರ್ ನೀಡ್ಸ್. ಪ್ರೈಸ್ ದ ಲಾರ್ಡ್. ಲೆಟ್ಸ್ ಪ್ರೇ. Oh, hallelujah. Let's lift up our voice and praise the Lord. Now, let us get ready to receive the blessings of God. Stretch forth your hand and believe the word of God. In Christ, God deposited. God the Father deposited all your needs, inheritance, your inheritance, your share, which He divided and separated for you. It is reserved in Christ. It is yours. You can, by faith, you can go to the presence of Jesus and ask Him, give me, Lord. Give me, Lord. Give me, Lord. Yes, He will give you.
I assure you, He will give you. When you pray with faith, know that you already received it. And it is on the way. It is coming. Started coming. It started coming. It is yours. It will reach. Might take little time. ಸ್ವಲ್ಪ ಕಾಲ ತಗೊಳ್ಬಹುದು. Do not fear. It started coming. Already released. 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 Receive it by faith. And give all the glory to God. Hallelujah. Father, we thank you for your wonderful truth, oh God, which is revealed here. Help us to release all our needs from your hand, oh God. You are our banker. You are holding all our inheritance because you are not matured. That is why you are keeping as a guardian our inheritance for our sake and for our safety. Thank you, Lord, for your great sacrificial work. ನೀನಿಂತ ಕೆಲಸ ನಮಗೋಸ್ಕರ ಮಾಡಬೇಕು. ಎಂಥ ದೀನತೆ ಇವತ್ತಿಗೂ ನಿನಗೆ ಇದೆ. ನಮ್ಮ ಎಲ್ಲ ಸಂಪತ್ತನ್ನು ಕಾಯುತ್ತಾ ಅದನ್ನು ರಿಸರ್ವ್ ಮಾಡುತ್ತಾ ನಮಗೋಸ್ಕರ ನೀಡಿದ್ದಾಗ ಬಂದಾಗ ಕೊಡಲಿಕ್ಕೆ ಎಷ್ಟು ಒಳ್ಳೆಯ ಮನಸ್ಸುಳ್ಳವನಾಗಿದ್ದಿ. ಆಸ್ಕ್ ಶಾಲ್ ಬಿ ಗಿವನ್ ಅಂಟು ಯು. ಎವ್ರಿ ಒನ್ ಹೂ ಆಸ್ಕ್ ರಿಸೀವತ್ ಅಂತ ಹೇಳಿದಿ. ಅದನ್ನ ನಾವು ಇವತ್ತು ಹೊಂದ್ತೇವೆ. ನಮ್ಮೆಲ್ಲ ನೀಡ ನಾವು ನಿನ್ನ ಬಳಿಗೆ ತರ್ತೇವೆ. ಬೈ ಫೇತ್ ವಿ ರಿಸೀವ್ ಇಟ್, ಓ ಗಾಡ್. And we present our check leaf before you, where we were written, O God, and mentioned all our needs. In Jesus' name, say hallelujah. Amen.